ಸಮಾವೇಶ ಮಾಡಬೇಕು ಅನ್ನೋಂಥದ್ದು ಅಂತ ಸರ್ ನಿಮ್ಮ ಸಮುದಾಯದಿಂದ SC/ST ಚಿತ್ರದುರ್ಗ ಸಮಾವೇಶ ಯಶಸ್ವಿ ಆಯ್ತಲ್ಲ ಆ ತರದ್ ಇನ್ನೊಂದು ಆಗಬೇಕು ಅನ್ನೋಂಥದ್ದು ಲೆಕ್ಕಾಚಾರಗಳಿದೆ. ಇಲ್ಲ, ಅದು ಸಮಾವೇಶ ಮಾಡೋಣ ಅಂತ ಅಭಿಪ್ರಾಯನ ಬಹಳ ದಿನದಿಂದ ಇಟ್ಕೊಂಡಿದ್ದಾರೆ. ಬಟ್ ಇನ್ನೂ ಏನು ಅಂತ ಗೊತ್ತಾಗಿಲ್ಲ. ಅದ್ರ ಪೂರ್ವ ಮಾಡೋಣ ಹಿಂಗೆ ಅನ್ನೋದನ್ನ ನನಗೆ ಬಹಳ ಹಿಂದೆನೇ ಹೇಳಿದರು. ಅವರು ನಾವು ಯಶಸ್ವಿ ಆದ್ವಿ, ಆ ಸಮಾವೇಶದ ಮುಖಾಂತರ ಜನ ಸಂಘಟನೆ ಆದರು, ಪಕ್ಷಕ್ಕೆ ಬೆಂಬಲ ಕೊಟ್ಟರು. ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ SC/ST ಸಮಾವೇಶದ ಬಲನೂ ಕೂಡ ಒಂದು ಕಾರಣ. ಆ ಥರ ಮಾಡೋಣ ಅನ್ನೋದು ಅಭಿಪ್ರಾಯ. ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿದಾವ ಅಂತ ಸರ್? ಸಮಾವೇಶದೆಲ್ಲ ಡಿಮಾಂಡ್ ಇತ್ತಲ್ಲ ಒಂದಷ್ಟು ಬಹುತೇಕ. ಈ ಜಾರಿ ಎಲ್ಲಿ ಬಂತ ಸರ್ ಪ್ರೋಸೆಸ್? ಅದು 2012ರಲ್ಲಿ ಸದಾಶಿವ ಆಯೋಗ ಸರ್ಕಾರಕ್ಕೆ ಸದಾನಂದ ಗೌಡರಿಗೆ ಕೊಟ್ಟರು. ಅದು ಈಚೆಗೆ ತರಲಿಲ್ಲ. BJP-ಯವರು ಅದು ವಜಾ ಮಾಡಿದ್ರು. ಬಂದ್ಮೇಲೆ ಎಲ್ಲಿಗಪ್ಪ ಬರ್ತದೆ? ಅಲ್ಲಪ್ಪ, ಸದಾಶಿವ ಆಯೋಗ ತಗೊಂಡ್ರು, ರಿಸೀವ್ ಮಾಡ್ಕೊಂಡ್ರು, ಅದು ಬಹಿರಂಗನೂ ಮಾಡಲಿಲ್ಲ. ಕ್ಯಾಬಿನೆಟ್ಗೆ ಇಟ್ಕೊಂಡ್ರು. ಸದಾಶಿವ ಆಯೋಗ ನಿಷ್ಕ್ರಿಯಗೊಳಿಸಿದ್ರು, ರಿಜೆಕ್ಟ್ ಮಾಡಿದ್ರು. ವೆನ್ ಇಟ್ ಇಸ್ ಬೀಂಗ್ ರಿಜೆಕ್ಟೆಡ್ ಬೈ BJP ಗವರ್ಮೆಂಟ್, ವೆರ್ ಇಸ್ ದಿ ಕ್ವಶನ್ ಆಫ್ ಸದಾಶಿವ ಆಯೋಗ? ಒಳ ಮೀಸಲಾತಿ ಹಂಚಿಕೆ ಮತ್ತೆ ಸಮಯ ಅವಧಿ ವಿಸ್ತರಣೆ ಮಾಡಿ ನೋಡಿ, ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮಾಡುವಾಗ ಸೈಂಟಿಫಿಕ್ ಆ್ಯಂಡ್ ಎಂಪಿರಿಕಲ್ ಡೇಟಾ ಇಟ್ಕೊಂಡು ಮಾಡಿ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬದ್ಧತೆ ಇದೆ. ಚಿತ್ರದುರ್ಗ ಸಮಾವೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ ಬದ್ಧತೆ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ವೈ ಯು ವಾಂಟ್ ಟು ಮೇಕ್ ಇಟ್ ವೈ ಡು ಯು ವಾಂಟ್ ಟು ಮೇಕ್ ಇಟ್ ಅನ್ ಇಶ್ಯೂ ವೆನ್ ದೇರ್ ಇಸ್ ನೋ ಇಶ್ಯೂ? ನೀವು ಸರ್ಕಾರನೇ ಹೇಳಿತ್ತು 3 ತಿಂಗಳಲ್ಲಿ. ಹೌದು, ಕೊಟ್ಟಿದ್ದೀವಿ ಟೈಮ್ನ. ಎಂಪಿರಿಕಲ್ ಡೇಟಾ ಬೇಕು, ಸೈಂಟಿಫಿಕ್. ಇಫ್ ಎನಿಥಿಂಗ್ ಗೋಸ್ಕರ ಕೋರ್ಟ್ ವಿಲ್ ಸ್ಟಕ್ ಡೌನ್. ಸುಮ್ಮನೆ ನೀವು ಹೋಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಓಡಕ್ಕೆ ಬರೆದು ಬಿಡೋಕ್ಕಾಗುತ್ತಾ? ಕುಮಾರಸ್ವಾಮಿ ಅವರು ನಿಮಗೆ 60% ಸರ್ಕಾರ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರೂವ್ ಮಾಡಬೇಕಲ್ವಾ? ಸಾಕ್ಷಿ ಆಧಾರಗಳು ಇಟ್ಕೊಂಡು ಪ್ರೂವ್ ಮಾಡಬೇಕು. ಆ ಥರ ಇದ್ದಾಗ ಎನಿಬಡಿ ಇಂಡಲ್ಜ್ ಈಸ್ ಪನಿಷಬಲ್ ಅಂಡರ್ ದ ಪ್ರಾಕ್ಟೀಸ್ ಆಫ್ ಆಂಟಿ ಕರಪ್ಷನ್ ಆ್ಯಕ್ಟ್. ಸುಮ್ಮನೆ ಬಾಯಿ ಮಾತು ಹೇಳಕ್ಕಂತೀನಿ ನನಗೆ. ನಾನು ಏನಾದರೂ ಹೇಳ್ಬೇರೆ ದಾಖಲಾತಿ ಇರ್ಬಾರ್ದು ನನ್ನ ಕೈಲಿ. 38,000 ಕೋಟಿ ಬ್ಯಾಲೆನ್ಸ್ ಇಟ್ಟಿದ್ರೆ ಗುತ್ತಿಗೆದಾರರಿಗೆ ಅದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕೇಳ್ತಿದ್ದಾರೆ ಸರ್. ಹೌದು, ಬಾಕಿ ಇಟ್ಕೊತ್ತು. ಬಾಕಿ 2,10,000 ಕೋಟಿನ ಏನು ಬಡ್ಜೆಟ್ ಪ್ರಾವಿಷನ್ ಏನೂ ಇಲ್ಲ. ಹೋಗುವಾಗ ಇದಕ್ಕೆ ಸ್ಯಾಂಕ್ಷನ್ ಮಾಡಿಬಿಟ್ಟು ವರ್ಕ್ ಕಮಿಟ್ ಮಾಡ್ಕೊಂಡು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು ವಿತೌಟ್ ಎನಿ ಡಿಸಿಪ್ಲಿನ್, ಫಿಸಿಕಲ್ ಡಿಸಿಪ್ಲಿನ್ರಿ ಇದನ್ನು ಫಾಲೋ ಮಾಡಿದೆ. ಇದನ್ನು ಸರ್ಕಾರ ಗಟ್ಟಿದನಿಯಲ್ಲಿ ಯಾಕೆ ಹೇಳ್ತಾ ಇಲ್ಲ? ಹೇಳ್ತಾ ಇದೀವಲ್ಲ. ಸೊ ಪೆಂಡಿಂಗ್ ಯಾಕೆ ಉಳಿತು? ವೈ ಆರ್ ಯು ನಾಟ್ ಹೈಲೈಟಿಂಗ್? ವೆನ್ ದಿ ಲೆಫ್ಟ್ ದಿ ಗವರ್ಮೆಂಟ್, ಪೆಂಡಿಂಗ್ ಬಿಲ್ ಎಷ್ಟಿತ್ತು? ಇದಕ್ಕೆ ಕಾರಣ ಏನು? ಅವ್ರು ಮಂಜೂರು ಮಾಡೋದಕ್ಕೆಲ್ಲ ಬಡ್ಜೆಟ್ರಿ ಪ್ರಾವಿಷನ್ ಮಾಡ್ಕೊಂಡಿದ್ರಾ? ಏನೂ ಮಾಡ್ಕೊಂಡಿದ್ದೇನೆ. ನೀವು ಇದನ್ನು ಅರ್ಥೈಸಿದ್ದೇನೆ. ಈ ಥರ ಮಾತಾಡಿದ್ರೆ ಹೆಂಗೆ? ಮೈ ಪಾಯಿಂಟ್ ಈಸ್ ಯು ಆರ್ ವೈಲಿ ರೆಸ್ಪಾನ್ಸಿಬಲ್ ಇನ್ ಡೆಮೋಕ್ರಸಿ. ಯುವರ್ ಸ್ಥಿತಿ ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಪಿಲ್ಲರ್ ಆಫ್ ಡೆಮೋಕ್ರಸಿ. ಚಾಮರಾಜನಗರದ್ದು ಕ್ಯಾಬಿನೆಟ್ ಯಾಕೆ ಸರ್ ಚೇಂಜ್ ಆಗಿದೆ? ವಿಧಾನಸೌಧಕ್ಕೆ ಬಂದಿದೆ ಇಲ್ವಲ್ಲ? 15 ಚಾಮರಾಜನಗರದಲ್ಲಿ ಆಗಿದೆ ಕ್ಯಾಬಿನೆಟ್ ಮೀಟಿಂಗ್. 15ಕ್ಕೆ 13 ಇತ್ತು. ಫೆಬ್ರವರಿ 13ಕ್ಕೆ 11 14 ಇನ್ವೆಸ್ಟರ್ ಮೀಟ್ ಇರೋದ್ರಿಂದ 13 ಎಲ್ಲ ಮಿನಿಸ್ಟ್ರಿ ಇರಬೇಕಾಗುತ್ತೆ ಅಂತ ಹೇಳಿದ್ರಿಂದ ಸಾಟರ್ಡೆ ಬರುತ್ತೆ ಹಾಕಿ ಅಂತ CM ಹೇಳಿದ್ದಾರೆ. ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ನಾಳೆ ಅಂತ ಹೇಳ್ತಾರೆ. ನಿಮಗೂ ಕೂಡ ದೂರ ಬಂದಿರಬಹುದು. ಸರ್ಕಾರದಲ್ಲಿ ಆಯಕಟ್ಟಿನ ಹುದ್ದೆಗಳಲ್ಲಿ SC/ST ಸಮುದಾಯದವರಿಗೆ ನೀವು ಹಿಂದೆ ಕೂಡ ಹೇಳಿದ್ರಿ ಸರ್, ಈ ಸಮಸ್ಯೆ ಬಹಳಷ್ಟು ಜನ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಜಾಗ ಕೊಟ್ಟಿದ್ದಾರೆ. ಯಾರ್ಯಾರು ಸಿಕ್ಕಿಲ್ಲ, ನಮ್ಗೆ ಜಾಗ ಸಿಕ್ಕಿಲ್ಲ ಅಂತೀರಿ. ಇದೇನು ಮಾವನಹಣ್ಣಿನ ರಸಪುರಿ ಮಾವನಹಣ್ಣು ಎತ್ತಿ ತಗೊಂಡು ಕೊಡಕ್ಕೆ? ಹೇಳಿದ್ರಿ ಪಾಲಿಸಿ ಮೇಕಿಂಗ್ ಮಾಡೋ ಜಾಗದಲ್ಲಿ ನಮ್ಮವ್ರಿಲ್ಲ ಅನ್ನುವಂಥದ್ದು ಸರ್. ಸೆಕ್ರೆಟರೀಸ್ ಇದ್ದಾರೆ, IPS ಆಫೀಸರ್, IFS ಇದ್ದಾರೆ, DC-ಗಳಿದ್ದಾರೆ, ಮೊನ್ನೆನೂ ಮಾಡಿದ್ದಾರೆ. ಮಾಡ್ತಾ ಇರ್ತೀವಿ ಅದನ್ನ. ಸರ್ಕಾರ ಮಾಡೇ ಮಾಡ್ತಾರೆ. ಇನ್ನೂ ಹೆಚ್ಚು ಕೊಡಿ ಅಂತ ಹೇಳ್ತಾರೆ ಸಹಜವಾಗಿ. CM ಯು ವಿಲ್ ಕನ್ಸಿಡರ್. ಓಕೆ ಸರ್, ಥ್ಯಾಂಕ್ ಯು ಸರ್.